ಎಫ್ಐಆರ್ ನಡೀತಾ ಇದೆ ಸರ್, ಅದ್ರ ನಡುವೆ PCR ಕೊಡ್ತಿದ್ದಾರೆ, ಅಂದ್ರೆ ಶಾಶ್ವತ ಪ್ರಮಾಣ. ಈಗಾಗಲೇ ಇದನ್ನ ನಿನ್ನೆ ನಮ್ಮ ಪಾರ್ಟಿಯಿಂದ ನಮ್ಮ ಕೇಂದ್ರ ಸಚಿವರು ಸ್ಪಷ್ಟ ಮಾಡಿದ್ದಾರೆ. ಸರ್ಕಾರ ತರಾತುರಿನಲ್ಲಿ PCR ಅನ್ನು ಯಾಕೆ ಮಾಡ್ತಾ ಇದೆ, PCR ಅನ್ನು ಮಾಡುವಂಥ ಅದರ ಹಿಂದೆ ಏನು ದುರುದ್ದೇಶ ಇದೆ ಅಂದರೆ, ಎಲ್ಲೋ ಒಂದು ಕಡೆ ಯಾರು ಮೂಲ ನಿವಾಸಿಗಳಲ್ಲ ಅಂಥವ್ರನ್ನ ಸಕ್ರಮ ಮಾಡುವಂಥ ಒಂದು ಹುನ್ನಾರ ಈ PCRನ ಮುಖಾಂತರ ನಡೀತಿದೆಯಾ ಅಂತ ಅನುಮಾನ ಬರ್ತಾ ಇದೆ. ಭಾಳ ತರಾತುರಿನಲ್ಲಿ PCR ಮಾಡಲಿಕ್ಕೆ ಸರ್ಕಾರ ಹೊರಟಿರುವಂಥದ್ದು. PCR ಮಾಡಲಿಕ್ಕೆ ಸರ್ಕಾರಕ್ಕೆ ಆಸಕ್ತಿ ಇದೆ. 2023ರಿಂದ 26ರ ತನಕ ಒಂದೇ ಒಂದು ಹೊಸ ರೇಷನ್ ಕಾರ್ಡನ್ನು ಸರ್ಕಾರ ಕೊಡಲಿಲ್ಲ. ಬಡವರಿಗೆ ರೇಷನ್ ಕಾರ್ಡ್ ಕೊಡಿ ಅಂತೇಳಿ ಅವತ್ತಿಂದ ಹೇಳ್ತಾ ಇದ್ದೀವಿ. 3 ವರ್ಷದಿಂದ ಒಂದು ರೇಷನ್ ಕಾರ್ಡ್ ಕೊಡಲಿಲ್ಲ, ಒಂದು ಮನೆ ಕೊಡಲಿಲ್ಲ. ಈಗ PCR ಕೊಡುವಂಥ ತರಾತುರಿ ಏನು ಸರ್ಕಾರಕ್ಕೆ? ರೇಷನ್ ಕೊಡ್ಲಿಕ್ಕೆ ಆಗದಲ್ಲೇ ಇರೋರು, ಮನೆ ಕೊಡ್ಲಿಕ್ಕೆ ಆಗದಲ್ಲರೂ PCR ಕೊಡ್ತಾ ಇರುವಂಥ ದುರುದ್ದೇಶ ಇವತ್ತು ಜನರಿಗೆ ಗೊತ್ತಾಗಿದೆ. ಈಗಾಗಲೇ ಇದನ್ನು ಕೇಂದ್ರ ಸಚಿವರು ಸ್ಪಷ್ಟ ಮಾಡಿದ್ದಾರೆ ಮತ್ತು ನಾವು ಚುನಾವಣಾ ಆಯೋಗಕ್ಕೂ ಕೂಡ ಇದಕ್ಕೆ ಸಂಬಂಧಪಟ್ಟ ದೂರನ್ನು ಕೊಟ್ಟಿದ್ದೇವೆ. ಇವತ್ತು ರಾಜ್ಯದಲ್ಲಿರುವಂಥ ಕೆಲವು ಸಚಿವರಿಗೆ ಮತ್ತು ಕಾಂಗ್ರೆಸ್ಸಿನ ರಾಜ್ಯ ಅಧ್ಯಕ್ಷರಿಗೆ ತಮ್ಮ ಸರ್ಕಾರದ ಯಾವುದೇ ಸಾಧನೆಗಳನ್ನು ಮಾಡಿದರೆ ಅದು ಪ್ರಚಾರಕ್ಕೆ ಬರೋದಿಲ್ಲ ಮತ್ತು ಸರ್ಕಾರ ಸಾಧನೆಗಳನ್ನು ಹೇಳಲಿಕ್ಕೆ ಏನೂ ಇಲ್ಲ ಅನ್ನುವಂಥದ್ದು ಗೊತ್ತಿದೆ. ತಮ್ಮ ಇಲಾಖೆಯ ಕಾರ್ಯಕ್ರಮಗಳನ್ನು ಹೇಳಲಿಕ್ಕೂ ಏನೂ ಇಲ್ಲ ಅನ್ನುವಂಥದ್ದು ಒಂದೆರಡು ಜನ ಸಚಿವರಿಗೆ ಗೊತ್ತಿದೆ. ಈ ಕಾರಣಕ್ಕೆ ಸದಾ ಸುದ್ದಿಯಲ್ಲಿರಬೇಕು ಅನ್ನುವ ಕಾರಣಕ್ಕೆ RSS ಅಂತ ಹೇಳ್ತಾ ಇದ್ದಾರೆ. ಅವ್ರು ರಾಜ್ಯದಲ್ಲಿ ಇದ್ದಾರೆ ಅಂತ ಗೊತ್ತಾಗಬೇಕು ಅಂದರೆ RSSನ ಉಚ್ಚಾರಣೆಯನ್ನು ಮಾಡಬೇಕು. ನಾವು ದಿನ ಬೆಳಗ್ಗೆ RSS ಅಂತ ಹೇಳೋದಿಲ್ಲ, ಅವರೇ ದಿನ ಬೆಳಗ್ಗೆ RSS ಅಂತ ಹೇಳ್ತಾ ಇದ್ದಾರೆ. RSSಯಿಂದ ಅವ್ರಿಗೆ ಒಳ್ಳೇದಾಗುತ್ತೆ ಅಂತ ಆಗಿದ್ರೆ ಆಗಲಿ, ದಿನ ಹೇಳ್ಕೊಂಡಿರಲಿ, ಏನು ತೊಂದರೆ ಇಲ್ಲ, ಮಾಡಲಿ, ಏನು ತೊಂದರೆ ಇಲ್ಲ.